ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಏನು ಜನವರಿ 5ನೇ ತಾರೀಕು ನಡೆಯಿತು. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನಡೆದ ಗಲಾಟೆ ಒಂದು ಇವತ್ತು ತೀವ್ರ ರೂಪಕ್ಕೆ ಪಡೆದುಕೊಂಡಿದೆ. ಸದ್ಯ ಏನಂತಂದ್ರೆ ಕೊಪ್ಪಳ ತಾಲೂಕಿನ ಹಾಲ್ವರ್ತಿ ಗ್ರಾಮದ ಗವಿಸಿದ್ದಪ್ಪ ಹೊಸಮನಿ ಅಂತಕ್ಕಂಥ ಯುವಕರ ಮನೆ ಮೇಲೆ ಏನು ಜನರು ಒಂದು ದಾಳಿ ಮಾಡಿ ಏನಂದ್ರೆ ಇಲ್ಲಿ ಕೆಲವಷ್ಟು ವಸ್ತುಗಳನ್ನ ಜಖಂಗೊಳಿಸಿರುವಂತಹ ಘಟನೆ ಕೂಡ ನಡೆದಿದೆ. ಸದ್ಯ ನಾನು ಈ ಒಂದು ಗವಿಸಿದ್ದಪ್ಪ ಹೊಸಮನಿ ಅಂತಕ್ಕಂಥವರ ಮನೆಯಲ್ಲಿದ್ದೀನಿ. ಅಲ್ಲಿರುವಂತಹ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ನಿನ್ನೆ ದಿನಾಂಕ ಏನಂತಂದ್ರೆ ಈ ಒಂದು ಹಾಲ್ವರ್ತಿ ಗ್ರಾಮದಲ್ಲಿ ಬೀರ್ಲಿಂಗೇಶ್ವರ ಜಾತ್ರೆ ನಡೀತಾ ಇತ್ತು. ಈ ಜಾತ್ರೆಯಲ್ಲಿ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ನಡೆದಂತಹ ಸಣ್ಣ ಒಂದು ಏನು ಕ್ಷುಲ್ಲಕ ಕಾರಣದ ಗಲಾಟೆಯನ್ನ ಇಟ್ಕೊಂಡು ಏನು ಅವರ ಮನೆ ಮೇಲೆ ಸುಮಾರು 100ರಿಂದ ಹೆಚ್ಚು ಜನ ಈ ಒಂದು ಮನೆಗೆ ಬಂದು ಒಂದು ಗಲಾಟೆಯನ್ನು ಮಾಡಿದ್ರು ಅಂತಕ್ಕಂಥ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಕೂಡ ಈ ಮನೆಗೆ ಬಂದಂತಹ ಕೆಲವು ಜನರು ಈ ಮನೆಯಲ್ಲಿರುವಂತಹ ಕೆಲವೊಂದು ವಸ್ತುಗಳನ್ನ ಜಖಂ ಮಾಡಿದ್ದಾರೆ. ಮನೆಗೆ ನುಗ್ಗಿ ಹಾನಿಯನ್ನ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡಬಹುದು. ಮನೆಯ ಬಾಗಿಲನ್ನು ಕೂಡ ಇಲ್ಲಿ ನೋಡ್ತಾ ಇರಬಹುದು. ಏನಂದ್ರೆ ಈ ಬಾಗಿಲುಗಳಿಗೂ ಕೂಡ ಸಾಕಷ್ಟು ಒಂದು ಡ್ಯಾಮೇಜ್ ಆಗಿದೆ. ಸದ್ಯ ಏನಂದ್ರೆ ನಿನ್ನೆ ಜಾತ್ರೆ ಸಂದರ್ಭದಲ್ಲಿ ಪೊಲೀಸರ ಒಂದು ಸರ್ಪಗಾವಲದಲ್ಲಿ ಇದ್ರೂ ಕೂಡ ಈ ಒಂದು ಯುವಕನ ಮೇಲೆ ಒಂದು ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಸದ್ಯ ಅದು ರಾತ್ರಿಯ ವೇಳೆಗೆ ಮತ್ತು ಹೆಚ್ಚಿನ ಸ್ವರೂಪವನ್ನು ಪಡೆದುಕೊಂಡು ಹೆಚ್ಚಿನ ಜನರು ಬಂದು ಈ ಒಂದು ಗಲಾಟೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ. ಈಗಾಗಲೇ ಸದ್ಯ ಏನಂತಂದ್ರೆ ಕೊಪ್ಪಳ ಪೊಲೀಸರು ಈ ಒಂದು ಹಾಲ್ವರ್ತಿ ಗ್ರಾಮದಲ್ಲಿ ಈಗಾಗಲೇ ಬಿಟ್ಟಿದ್ದು ಎಸ್ಪಿ ರಾಮ್ ಎಲ್ ಅರಸಿದ್ದಿ ಅವರು ಕೂಡ ನಿನ್ನೆ ರಾತ್ರಿ 2 ಗಂಟೆವರೆಗೂ ಕೂಡ ನಾನು ಇದ್ದು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯ ಎರಡೂ ಕಡೆಯ ಸುಮಾರು 6ಕ್ಕೂ ಹೆಚ್ಚು ಜನರ ವಿರುದ್ಧ ಒಂದು ಪ್ರಕರಣ ದೂರು ಮತ್ತು ಪ್ರತಿ ದೂರುಗಳು ದಾಖಲಾಗಿವೆ. ಸದ್ಯ ಗ್ರಾಮದಲ್ಲಿ ಒಂದು ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಗ್ರಾಮದಲ್ಲಿ ಈಗಾಗಲೇ ಪೊಲೀಸ್ ಸರ್ಪಗಾವಲನ್ನು ಕೂಡ ಈಗ ಹಾಕಿದ್ದಾರೆ ಅಂತ ಹೇಳ್ಬೋದು. ಹಿರಿಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಏನು ಜನವರಿ 5ನೇ ತಾರೀಕು ನಡೆಯಿತು. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನಡೆದ ಗಲಾಟೆ ಒಂದು ಇವತ್ತು ತೀವ್ರ ರೂಪಕ್ಕೆ ಪಡೆದುಕೊಂಡಿದೆ. ಸದ್ಯ ಏನಂತಂದ್ರೆ ಕೊಪ್ಪಳ ತಾಲೂಕಿನ ಹಾಲ್ವರ್ತಿ ಗ್ರಾಮದ ಗವಿಸಿದ್ದಪ್ಪ ಹೊಸಮನಿ ಅಂತಕ್ಕಂಥ ಯುವಕರ ಮನೆ ಮೇಲೆ ಏನು ಜನರು ಒಂದು ದಾಳಿ ಮಾಡಿ ಏನಂದ್ರೆ ಇಲ್ಲಿ ಕೆಲವಷ್ಟು ವಸ್ತುಗಳನ್ನ ಜಖಂಗೊಳಿಸಿರುವಂತಹ ಘಟನೆ ಕೂಡ ನಡೆದಿದೆ. ಸದ್ಯ ನಾನು ಈ ಒಂದು ಗವಿಸಿದ್ದಪ್ಪ ಹೊಸಮನಿ ಅಂತಕ್ಕಂಥವರ ಮನೆಯಲ್ಲಿದ್ದೀನಿ. ಅಲ್ಲಿರುವಂತಹ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ನಿನ್ನೆ ದಿನಾಂಕ ಏನಂತಂದ್ರೆ ಈ ಒಂದು ಹಾಲ್ವರ್ತಿ ಗ್ರಾಮದಲ್ಲಿ ಬೀರ್ಲಿಂಗೇಶ್ವರ ಜಾತ್ರೆ ನಡೀತಾ ಇತ್ತು. ಈ ಜಾತ್ರೆಯಲ್ಲಿ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ನಡೆದಂತಹ ಸಣ್ಣ ಒಂದು ಏನು ಕ್ಷುಲ್ಲಕ ಕಾರಣದ ಗಲಾಟೆಯನ್ನ ಇಟ್ಕೊಂಡು ಏನು ಅವರ ಮನೆ ಮೇಲೆ ಸುಮಾರು 100ರಿಂದ ಹೆಚ್ಚು ಜನ ಈ ಒಂದು ಮನೆಗೆ ಬಂದು ಒಂದು ಗಲಾಟೆಯನ್ನು ಮಾಡಿದ್ರು ಅಂತಕ್ಕಂಥ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಕೂಡ ಈ ಮನೆಗೆ ಬಂದಂತಹ ಕೆಲವು ಜನರು ಈ ಮನೆಯಲ್ಲಿರುವಂತಹ ಕೆಲವೊಂದು ವಸ್ತುಗಳನ್ನ ಜಖಂ ಮಾಡಿದ್ದಾರೆ. ಮನೆಗೆ ನುಗ್ಗಿ ಹಾನಿಯನ್ನ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡಬಹುದು. ಮನೆಯ ಬಾಗಿಲನ್ನು ಕೂಡ ಇಲ್ಲಿ ನೋಡ್ತಾ ಇರಬಹುದು. ಏನಂದ್ರೆ ಈ ಬಾಗಿಲುಗಳಿಗೂ ಕೂಡ ಸಾಕಷ್ಟು ಒಂದು ಡ್ಯಾಮೇಜ್ ಆಗಿದೆ. ಸದ್ಯ ಏನಂದ್ರೆ ನಿನ್ನೆ ಜಾತ್ರೆ ಸಂದರ್ಭದಲ್ಲಿ ಪೊಲೀಸರ ಒಂದು ಸರ್ಪಗಾವಲದಲ್ಲಿ ಇದ್ರೂ ಕೂಡ ಈ ಒಂದು ಯುವಕನ ಮೇಲೆ ಒಂದು ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಸದ್ಯ ಅದು ರಾತ್ರಿಯ ವೇಳೆಗೆ ಮತ್ತು ಹೆಚ್ಚಿನ ಸ್ವರೂಪವನ್ನು ಪಡೆದುಕೊಂಡು ಹೆಚ್ಚಿನ ಜನರು ಬಂದು ಈ ಒಂದು ಗಲಾಟೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ. ಈಗಾಗಲೇ ಸದ್ಯ ಏನಂತಂದ್ರೆ ಕೊಪ್ಪಳ ಪೊಲೀಸರು ಈ ಒಂದು ಹಾಲ್ವರ್ತಿ ಗ್ರಾಮದಲ್ಲಿ ಈಗಾಗಲೇ ಬಿಟ್ಟಿದ್ದು ಎಸ್ಪಿ ರಾಮ್ ಎಲ್ ಅರಸಿದ್ದಿ ಅವರು ಕೂಡ ನಿನ್ನೆ ರಾತ್ರಿ 2 ಗಂಟೆವರೆಗೂ ಕೂಡ ನಾನು ಇದ್ದು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯ ಎರಡೂ ಕಡೆಯ ಸುಮಾರು 6ಕ್ಕೂ ಹೆಚ್ಚು ಜನರ ವಿರುದ್ಧ ಒಂದು ಪ್ರಕರಣ ದೂರು ಮತ್ತು ಪ್ರತಿ ದೂರುಗಳು ದಾಖಲಾಗಿವೆ. ಸದ್ಯ ಗ್ರಾಮದಲ್ಲಿ ಒಂದು ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಗ್ರಾಮದಲ್ಲಿ ಈಗಾಗಲೇ ಪೊಲೀಸ್ ಸರ್ಪಗಾವಲನ್ನು ಕೂಡ ಈಗ ಹಾಕಿದ್ದಾರೆ ಅಂತ ಹೇಳ್ಬೋದು. ಹಿರಿಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಏನು ಜನವರಿ 5ನೇ ತಾರೀಕು ನಡೆಯಿತು. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನಡೆದ ಗಲಾಟೆ ಒಂದು ಇವತ್ತು ತೀವ್ರ ರೂಪಕ್ಕೆ ಪಡೆದುಕೊಂಡಿದೆ. ಸದ್ಯ ಏನಂತಂದ್ರೆ ಕೊಪ್ಪಳ ತಾಲೂಕಿನ ಹಾಲ್ವರ್ತಿ ಗ್ರಾಮದ ಗವಿಸಿದ್ದಪ್ಪ ಹೊಸಮನಿ ಅಂತಕ್ಕಂಥ ಯುವಕರ ಮನೆ ಮೇಲೆ ಏನು ಜನರು ಒಂದು ದಾಳಿ ಮಾಡಿ ಏನಂದ್ರೆ ಇಲ್ಲಿ ಕೆಲವಷ್ಟು ವಸ್ತುಗಳನ್ನ ಜಖಂಗೊಳಿಸಿರುವಂತಹ ಘಟನೆ ಕೂಡ ನಡೆದಿದೆ. ಸದ್ಯ ನಾನು ಈ ಒಂದು ಗವಿಸಿದ್ದಪ್ಪ ಹೊಸಮನಿ ಅಂತಕ್ಕಂಥವರ ಮನೆಯಲ್ಲಿದ್ದೀನಿ. ಅಲ್ಲಿರುವಂತಹ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ನಿನ್ನೆ ದಿನಾಂಕ ಏನಂತಂದ್ರೆ ಈ ಒಂದು ಹಾಲ್ವರ್ತಿ ಗ್ರಾಮದಲ್ಲಿ ಬೀರ್ಲಿಂಗೇಶ್ವರ ಜಾತ್ರೆ ನಡೀತಾ ಇತ್ತು. ಈ ಜಾತ್ರೆಯಲ್ಲಿ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ನಡೆದಂತಹ ಸಣ್ಣ ಒಂದು ಏನು ಕ್ಷುಲ್ಲಕ ಕಾರಣದ ಗಲಾಟೆಯನ್ನ ಇಟ್ಕೊಂಡು ಏನು ಅವರ ಮನೆ ಮೇಲೆ ಸುಮಾರು 100ರಿಂದ ಹೆಚ್ಚು ಜನ ಈ ಒಂದು ಮನೆಗೆ ಬಂದು ಒಂದು ಗಲಾಟೆಯನ್ನು ಮಾಡಿದ್ರು ಅಂತಕ್ಕಂಥ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಕೂಡ ಈ ಮನೆಗೆ ಬಂದಂತಹ ಕೆಲವು ಜನರು ಈ ಮನೆಯಲ್ಲಿರುವಂತಹ ಕೆಲವೊಂದು ವಸ್ತುಗಳನ್ನ ಜಖಂ ಮಾಡಿದ್ದಾರೆ. ಮನೆಗೆ ನುಗ್ಗಿ ಹಾನಿಯನ್ನ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡಬಹುದು. ಮನೆಯ ಬಾಗಿಲನ್ನು ಕೂಡ ಇಲ್ಲಿ ನೋಡ್ತಾ ಇರಬಹುದು. ಏನಂದ್ರೆ ಈ ಬಾಗಿಲುಗಳಿಗೂ ಕೂಡ ಸಾಕಷ್ಟು ಒಂದು ಡ್ಯಾಮೇಜ್ ಆಗಿದೆ. ಸದ್ಯ ಏನಂದ್ರೆ ನಿನ್ನೆ ಜಾತ್ರೆ ಸಂದರ್ಭದಲ್ಲಿ ಪೊಲೀಸರ ಒಂದು ಸರ್ಪಗಾವಲದಲ್ಲಿ ಇದ್ರೂ ಕೂಡ ಈ ಒಂದು ಯುವಕನ ಮೇಲೆ ಒಂದು ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಸದ್ಯ ಅದು ರಾತ್ರಿಯ ವೇಳೆಗೆ ಮತ್ತು ಹೆಚ್ಚಿನ ಸ್ವರೂಪವನ್ನು ಪಡೆದುಕೊಂಡು ಹೆಚ್ಚಿನ ಜನರು ಬಂದು ಈ ಒಂದು ಗಲಾಟೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ. ಈಗಾಗಲೇ ಸದ್ಯ ಏನಂತಂದ್ರೆ ಕೊಪ್ಪಳ ಪೊಲೀಸರು ಈ ಒಂದು ಹಾಲ್ವರ್ತಿ ಗ್ರಾಮದಲ್ಲಿ ಈಗಾಗಲೇ ಬಿಟ್ಟಿದ್ದು ಎಸ್ಪಿ ರಾಮ್ ಎಲ್ ಅರಸಿದ್ದಿ ಅವರು ಕೂಡ ನಿನ್ನೆ ರಾತ್ರಿ 2 ಗಂಟೆವರೆಗೂ ಕೂಡ ನಾನು ಇದ್ದು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ.
ಇದ್ದಾರೆ. ಈಗ ಸದ್ಯ ಎರಡೂ ಕಡೆಯ ಸುಮಾರು 6ಕ್ಕೂ ಹೆಚ್ಚು ಜನರ ವಿರುದ್ಧ ಒಂದು ಪ್ರಕರಣ ದೂರು ಮತ್ತು ಪ್ರತಿ ದೂರುಗಳು ದಾಖಲಾಗಿವೆ. ಸದ್ಯ ಗ್ರಾಮದಲ್ಲಿ ಒಂದು ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಗ್ರಾಮದಲ್ಲಿ ಈಗಾಗಲೇ ಪೊಲೀಸ್ ಸರ್ಪಗಾವಲನ್ನು ಕೂಡ ಈಗ ಹಾಕಿದ್ದಾರೆ ಅಂತ ಹೇಳ್ಬೋದು. ಹಿರಿಯ ಹಿರೇಮಠ ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ ಏನು ಜನವರಿ 5ನೇ ತಾರೀಕು ನಡೆದಿತ್ತು. ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ನಡೆದ ಗಲಾಟೆ ಒಂದು ಇವತ್ತು ತೀವ್ರ ರೂಪಕ್ಕೆ ಪಡೆದುಕೊಂಡಿದೆ. ಸದ್ಯ ಏನಂತಂದ್ರೆ ಕೊಪ್ಪಳ ತಾಲೂಕಿನ ಹಾಲ್ವರ್ತಿ ಗ್ರಾಮದ ಗವಿಸಿದ್ದಪ್ಪ ಹೊಸಮನಿ ಅಂತಕ್ಕಂಥ ಯುವಕರ ಮನೆ ಮೇಲೆ ಏನು ಜನರು ಒಂದು ದಾಳಿ ಮಾಡಿ ಏನಂದ್ರೆ ಇಲ್ಲಿ ಕೆಲವಷ್ಟು ವಸ್ತುಗಳನ್ನ ಜಖಂಗೊಳಿಸಿರುವಂತಹ ಘಟನೆ ಕೂಡ ನಡೆದಿದೆ. ಸದ್ಯ ನಾನು ಈ ಒಂದು ಗವಿಸಿದ್ದಪ್ಪ ಹೊಸಮನಿ ಅಂತಕ್ಕಂಥವರ ಮನೆಯಲ್ಲಿ ಇದ್ದೀನಿ. ಅಲ್ಲಿರುವಂತಹ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ನಿನ್ನೆ ದಿನಾಂಕ ಏನಂತಂದ್ರೆ ಈ ಒಂದು ಹಾಲ್ವರ್ತಿ ಗ್ರಾಮದಲ್ಲಿ ಬೀರ್ಲಿಂಗೇಶ್ವರ ಜಾತ್ರೆ ನಡೀತಾ ಇತ್ತು. ಈ ಜಾತ್ರೆಯಲ್ಲಿ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ನಡೆದಂತಹ ಸಣ್ಣ ಒಂದು ಏನು ಕ್ಷುಲ್ಲಕ ಕಾರಣದ ಗಲಾಟೆಯನ್ನ ಇಟ್ಕೊಂಡು ಈಗ ಏನು ಅವರ ಮನೆ ಮೇಲೆ ಸುಮಾರು 100ರಿಂದ ಹೆಚ್ಚು ಜನ ಈ ಒಂದು ಮನೆಗೆ ಬಂದು ಒಂದು ಗಲಾಟೆಯನ್ನು ಮಾಡಿದ್ರು ಅಂತಕ್ಕಂಥ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಕೂಡ ಈ ಮನೆಗೆ ಬಂದಂತಹ ಕೆಲವು ಜನರು ಈ ಮನೆಯಲ್ಲಿರುವಂತಹ ಕೆಲವೊಂದು ವಸ್ತುಗಳನ್ನ ಜಖಂ ಮಾಡಿದ್ದಾರೆ. ಮನೆಗೆ ನುಗ್ಗಿ ಹಾನಿಯನ್ನ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡಬಹುದು. ಮನೆಯ ಬಾಗಿಲನ್ನು ಕೂಡ ಇಲ್ಲಿ ನೋಡ್ತಾ ಇರಬಹುದು. ಏನಂದ್ರೆ ಈ ಬಾಗಿಲುಗಳಿಗೂ ಕೂಡ ಸಾಕಷ್ಟು ಒಂದು ಡ್ಯಾಮೇಜ್ ಆಗಿದೆ. ಸದ್ಯ ಏನಂದ್ರೆ ನಿನ್ನೆ ಜಾತ್ರೆಯ ಸಂದರ್ಭದಲ್ಲಿ ಪೊಲೀಸರ ಒಂದು ಸರ್ಪಗಾವಲದಲ್ಲಿ ಇದ್ರೂ ಕೂಡ ಈ ಒಂದು ಯುವಕನ ಮೇಲೆ ಒಂದು ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಸದ್ಯ ಅದು ರಾತ್ರಿಯ ವೇಳೆಗೆ ಮತ್ತು ಹೆಚ್ಚಿನ ಸ್ವರೂಪವನ್ನು ಪಡೆದುಕೊಂಡು ಹೆಚ್ಚಿನ ಜನರು ಬಂದು ಈ ಒಂದು ಗಲಾಟೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ. ಈಗಾಗಲೇ ಸದ್ಯ ಏನಂತಂದ್ರೆ ಕೊಪ್ಪಳ ಪೊಲೀಸರು ಈ ಒಂದು ಹಾಲ್ವರ್ತಿ ಗ್ರಾಮದಲ್ಲಿ ಈಗಾಗಲೇ ಬಿಟ್ಟಿದ್ದು ಎಸ್ಪಿ ರಾಮ್ ಅರಸಿದ್ದಿ ಅವರು ಕೂಡ ನಿನ್ನೆ ರಾತ್ರಿ 2 ಗಂಟೆ ಒಳಗೂ ಕೂಡ ನಾನು ಇದ್ದು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯ ಎರಡೂ ಕಡೆಯ ಸುಮಾರು 6ಕ್ಕೂ ಹೆಚ್ಚು ಜನರ ವಿರುದ್ಧ ಒಂದು ಪ್ರಕರಣ ದೂರು ಮತ್ತು ಪ್ರತಿ ದೂರುಗಳು ದಾಖಲಾಗಿವೆ. ಸದ್ಯ ಗ್ರಾಮದಲ್ಲಿ ಒಂದು ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಗ್ರಾಮದಲ್ಲಿ ಈಗಾಗಲೇ ಪೊಲೀಸ್ ಸರ್ಪಗಾವಲನ್ನು ಕೂಡ ಈಗ ಹಾಕಿದ್ದಾರೆ ಅಂತ ಹೇಳ್ಬೋದು. ಹಿರಿಯ ಹಿರೇಮಠ ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ನಡೆದಂತಹ ಸಣ್ಣ ಒಂದು ಏನು ಕ್ಷುಲ್ಲಕ ಕಾರಣದ ಗಲಾಟೆಯನ್ನ ಇಟ್ಕೊಂಡು ಈಗ ಏನು ಅವರ ಮನೆ ಮೇಲೆ ಸುಮಾರು 100ರಿಂದ ಹೆಚ್ಚು ಜನ ಈ ಒಂದು ಮನೆಗೆ ಬಂದು ಒಂದು ಗಲಾಟೆಯನ್ನು ಮಾಡಿದ್ರು ಅಂತಕ್ಕಂಥ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ಕೂಡ ಈ ಮನೆಗೆ ಬಂದಂತಹ ಕೆಲವು ಜನರು ಈ ಮನೆಯಲ್ಲಿರುವಂತಹ ಕೆಲವೊಂದು ವಸ್ತುಗಳನ್ನ ಜಖಂ ಮಾಡಿದ್ದಾರೆ. ಮನೆಗೆ ನುಗ್ಗಿ ಹಾನಿಯನ್ನ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡಬಹುದು. ಮನೆಯ ಬಾಗಿಲನ್ನು ಕೂಡ ಇಲ್ಲಿ ನೋಡ್ತಾ ಇರಬಹುದು. ಏನಂದ್ರೆ ಈ ಬಾಗಿಲುಗಳಿಗೂ ಕೂಡ ಸಾಕಷ್ಟು ಒಂದು ಡ್ಯಾಮೇಜ್ ಆಗಿದೆ. ಸದ್ಯ ಏನಂದ್ರೆ ನಿನ್ನೆ ಜಾತ್ರೆಯ ಸಂದರ್ಭದಲ್ಲಿ ಪೊಲೀಸರ ಒಂದು ಸರ್ಪಗಾವಲದಲ್ಲಿ ಇದ್ರೂ ಕೂಡ ಈ ಒಂದು ಯುವಕನ ಮೇಲೆ ಒಂದು ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು. ಸದ್ಯ ಅದು ರಾತ್ರಿಯ ವೇಳೆಗೆ ಮತ್ತು ಹೆಚ್ಚಿನ ಸ್ವರೂಪವನ್ನು ಪಡೆದುಕೊಂಡು ಹೆಚ್ಚಿನ ಜನರು ಬಂದು ಈ ಒಂದು ಗಲಾಟೆಯನ್ನು ಮಾಡಲಿಕ್ಕೆ ಮುಂದಾಗಿದ್ರು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇದೆ. ಈಗಾಗಲೇ ಸದ್ಯ ಏನಂತಂದ್ರೆ ಕೊಪ್ಪಳ ಪೊಲೀಸರು ಈ ಒಂದು ಹಾಲ್ವರ್ತಿ ಗ್ರಾಮದಲ್ಲಿ ಈಗಾಗಲೇ ಬಿಟ್ಟಿದ್ದು ಎಸ್ಪಿ ರಾಮ್ ಅರಸಿದ್ದಿ ಅವರು ಕೂಡ ನಿನ್ನೆ ರಾತ್ರಿ 2 ಗಂಟೆ ಒಳಗೂ ಕೂಡ ನಾನು ಇದ್ದು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯ ಎರಡೂ ಕಡೆಯ ಸುಮಾರು 6ಕ್ಕೂ ಹೆಚ್ಚು ಜನರ ವಿರುದ್ಧ ಒಂದು ಪ್ರಕರಣ ದೂರು ಮತ್ತು ಪ್ರತಿ ದೂರುಗಳು ದಾಖಲಾಗಿವೆ. ಸದ್ಯ ಗ್ರಾಮದಲ್ಲಿ ಒಂದು ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು ಗ್ರಾಮದಲ್ಲಿ ಈಗಾಗಲೇ ಪೊಲೀಸ್ ಸರ್ಪಗಾವಲನ್ನು ಕೂಡ ಈಗ ಹಾಕಿದ್ದಾರೆ ಅಂತ ಹೇಳ್ಬೋದು. ಹಿರಿಯ ಹಿರೇಮಠ ರಿಪಬ್ಲಿಕ್ ಕನ್ನಡ, ಕೊಪ್ಪಳ.